ಈ ಗಳಿಗೆ ತೇರನ್ನು ಎಳೆದ ಮೇಲೆ ಸ್ವಾಮಿ ತಗೊಂಡೋಗಿ ಮುಹೂರ್ತ ಆಯಿತು ಅಂತ ಹೇಳಿದ್ನಲ್ಲ, ಮುಹೂರ್ತ ಆದ ತಕ್ಷಣ ಅವರಿಗೆ ವಿರಾಮಕ್ಕೆ ಒಳಗೆ ಬಿಡ್ತಾರೆ. ಯಾವಾಗ? ಸೋಮವಾರ. ಎಲ್ಲ ಭಕ್ತಾದಿಗಳು ಅವ್ರ ದರ್ಶನ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಎಲ್ಲ ಒಳಗೆ ಬಿಡ್ತಾರೆ. ಆ ಗಂಡು ಹೆಣ್ಣು ವಿಶ್ರಾಂತಿಯನ್ನು ತಗೊಂಡಾದ ತಕ್ಷಣವೇ ಸೋಮವಾರ ಎಲ್ಲ ಕಳೆದು ರಾತ್ರಿ ಮತ್ತೆ ಮಂಗಳವಾರ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಅವ್ರ ಮನೇಲಿ ಪರ್ವತ ರಾಜಕುಮಾರ ಮನೇಲಿ ಭಾಳ ಶ್ರೀಮಂತರಾಗಿದ್ದರಿಂದ ಒಳ್ಳೆಯ ಉತ್ಸವವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಅವರನ್ನು ಸಜ್ಜು ಮಾಡಿ ಮತ್ತೆ ಬೆಳಗ್ಗೆ ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋದ್ರೊಳಗೆ, ಅಂದರೆ ಜಾನಪದದಲ್ಲಿ ಎದುರು ಮುಂಗೋಳಿ ಕೂಗ್ಯಾವೆ ಮೂಡು ಕೆಂಪೇರ್ಯಾವೆ ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ಅನ್ನುವಂಥ ಒಂದು ಕಥೆಯನ್ನು ಒಳಗೊಂಡು, ಅಂಥ ಒಂದು ಕಾಲದಲ್ಲಿ ಸ್ವಾಮಿ ಸೂರ್ಯನ ಚುಮ್ಮನೆ ಬೆಳಗ್ಗೆ ಮೂಡುವುದರೊಳಗಾಗಿ ಈ ದೊಡ್ಡ ರಥಕ್ಕೆ ಆ ಸ್ವಾಮಿಯನ್ನು ಗಂಡು ಹೆಣ್ಣನ್ನು ಆ ಪಾರ್ವತಿ ಪರಮೇಶ್ವರರನ್ನು ರಥಾರೂಢರನ್ನಾಗಿ ಮಾಡ್ತೀವಿ.